ಬಸವನ ಬಾಗೇವಾಡಿ ತಾಲೂಕಿನ ಹಿಂದುಳಿದ ವರ್ಗಗಳ ಇಲಾಖೆಗೆ ಶಶಿಧರ್ ಸಿ ಕುಂಟೋಜಿ ಇವರು ಅಧಿಕಾರ ವಹಿಸಿಕೊಂಡು ಅನಂತರ ಮಾತನಾಡ್ತಾ ನಮ್ಮ ಇಲಾಖೆಯ ಮಕ್ಕಳಿಗೆ ಯಾವುದೇ ತೊಂದರೆ ಆಗದಂತೆ ನೋಡಿಕೊಳ್ಳೋಣ. ಇತರ ಇಲಾಖೆ ಸಿಬ್ಬಂದಿ ವರ್ಗ ಮತ್ತು ಊರಿನ ಮುಖಂಡರು ಸನ್ಮಾನಿಸಿ ಸ್ವಾಗತಿಸಿದರು. ಇದೇ ಸಮಯದಲ್ಲಿ ಡಿಎಸ್ ಪೂಜಾರಿ, ರವಿ ಬಿರಾದಾರ್, ಸಿಎಸ್ ಪಾಟೀಲ್, ಸಿದ್ದರಾಮ್ ಕುರುಬರ್, ಪಿವಿ ಬಡಿಗೇರ್, ಬಿಆರ್ ಹಳ್ಳಿ, ಕವಿತಾ ತಾವರಕೇಡ, ಸುಜಾತ ಲಮಾಣಿ ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ತಾಲೂಕು ಕಲ್ಯಾಣಾಧಿಕಾರಿಗಳ ಅವರಿಗೆ ಅದೇ ರೀತಿ ನಮ್ಮ ಸ್ನೇಹಿತರ ಶ್ರೀ ಸಹಿತ ಅದರ ಜೊತೆಗೆ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಆಗಮಿಸುವಂಥ ಸಿ ಎಸ್ ಪಾಟೀಲ್ ಅವರಿಗೂ ಸಹಿತ ನಮ್ಮನ್ನು ಸಲ್ಲಿಸುತ್ತಾ ಇವತ್ತಿನ ದಿವಸ ನಾವೆಲ್ಲರೂ ಒಬ್ಬರಿಗೂ ನಮ್ಮ ಒಂದು ನೂತನವಾಗಿ ಬಂದಿರತಕ್ಕಂಥ ಶ್ರೀಯುತ ಎಸ್ ಸಿ ಕುಂಟೋಜಿ ಸರ್ ಅವರಿಗೂ ಒಂದು ಸನ್ಮಾನಿಸಿಕೊಂಡಿದ್ವಿ. ಅದಕ್ಕೆ ತಾವೆಲ್ಲರೂ ವಾರ್ಡನ್ ಆಗಿರ್ತಕ್ಕಂಥ ಎಲ್ಲರೂ ಬಂದು ಅವರಿಗೆ ಸನ್ಮಾನ ಮಾಡಬೇಕಾಗಿ ನಾನು ಕೇಳ್ಪಟ್ಟಿದ್ದೆ. ಕಲ್ಯಾಣಾಧಿಕಾರಿಯಾಗಿ ನೂತನವಾಗಿ ಒಂದು ಅಧಿಕಾರವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಅವರು ನಮಗೆಲ್ಲರೂ ಆತ್ಮೀಯರು, ಹಿರಿಯರು, ಮಾರ್ಗದರ್ಶಕರು. ಅವರು ನಾವು ಜೊತೆಯಾಗಿಯೇ ಈ ಒಂದು ತಾಲೂಕಿನಲ್ಲಿ ಸುಮಾರು 25 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದೆವು. ಇನ್ನು ಮುಂದೆ ಕೂಡ ಅವರ ಒಂದು ಮಾರ್ಗದರ್ಶನ, ಅವರ ಒಂದು ಸಹಕಾರ, ಅವರ ಒಂದು ಸೇವೆಯನ್ನು ನಾವು ಇವತ್ತು ತಾಲೂಕು ಕಲ್ಯಾಣಾಧಿಕಾರಿಗಳಾಗಿ ಅವರ ಒಂದು ಸೇವೆಯನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಅವರೆಲ್ಲರ ಜೊತೆಗೆ ಉತ್ತಮವಾಗಿರ್ತಕ್ಕಂಥ ಒಡನಾಟವನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳು. ಎಲ್ಲ ನಿಲಯ ಮೇಲ್ವಿಚಾರಕರ ಜೊತೆ, ಎಲ್ಲ ನಮ್ಮ ವಸತಿ ನಿಲಯದ ಸಿಬ್ಬಂದಿಗಳ ಜೊತೆ, ಅಡುಗೆಯವರಾಗಿರ್ಬೋದು, ಅಡುಗೆ ಸಹಾಯಕರಾಗಿರ್ಬೋದು, ಎಲ್ಲರ ಜೊತೆ ಒಂದು ಉತ್ತಮವಾಗಿರ್ತಕ್ಕಂಥ ಒಡನಾಟವನ್ನು ಹೊಂದಿ ಎಲ್ಲರ ಒಂದು ವಿಶ್ವಾಸ, ಪ್ರೀತಿ ಗಳಿಸಿರ್ತಕ್ಕಂಥ ವ್ಯಕ್ತಿಗಳು. ಇವತ್ತು ನಮ್ಮ ಬಸವನ ಬಾಗೇವಾಡಿ ತಾಲೂಕಿನಲ್ಲಿ ಆಗಿರ್ಬೋದು, ನಿಡಗುಂದಿ ತಾಲೂಕಿನಲ್ಲಿ ಆಗಿರ್ಬೋದು, ಕೋಲಾರ ತಾಲೂಕಿನಲ್ಲಿ ಆಗಿರ್ಬೋದು, ಎಲ್ಲ ಒಂದು ತಾಲೂಕುಗಳಲ್ಲಿ ಅವರನ್ನು ನಾವು ಅಪಾರವಾಗಿರ್ತಕ್ಕಂಥ ಎಲ್ಲರ ಒಂದು ವಿಶ್ವಾಸಕ್ಕೆ ಪಾತ್ರರಾಗಿರ್ತಕ್ಕಂಥ ವ್ಯಕ್ತಿಗಳು. ಅವರು ಇವತ್ತು ಕಲ್ಯಾಣಾಧಿಕಾರಿಗಳಾಗಿ ಬಂದಿದ್ದು ನಮಗೆ ಭಾಳಷ್ಟು ಸಂತೋಷ. ಯಾವುದೇ ರೀತಿಯಾಗಿರ್ತಕ್ಕಂಥ ಬೇಜಾರು ಅಂತಕ್ಕಂಥದ್ದಿಲ್ಲ, ಏನೂ ಇಲ್ಲ. ಯಾಕಂದರೆ ಅವರು ನಮ್ಮವರೇ, ನಮ್ಮ ಆತ್ಮೀಯರು, ಹಿರಿಯರು. ಅವರು ಇನ್ನೂ 2-2.5 ವರ್ಷಗಳ ಕಾಲ ಅವರ ಸೇವೆ ಇದೆ. ಹಾಗಾಗಿ ಅವರು ಕಲ್ಯಾಣಾಧಿಕಾರಿಗಳಾಗಿ ಉತ್ತಮವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಲಿ, ನಮಗೆ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಮಾರ್ಗದರ್ಶನವನ್ನು ನೀಡಿ ಮತ್ತು ಬಸವನ ಬಾಗೇವಾಡಿಯ ಆರಾಧ್ಯ ದೈವವಾಗಿರ್ತಕ್ಕಂಥ ಮೂಲ ನಂದೀಶ್ವರರ ಬಸವಣ್ಣನವರ ಆಶೀರ್ವಾದ ಅವರ ಮೇಲೆ ಇರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಅವರಿಗೆ ಶುಭ ಹಾರೈಕೆಗಳನ್ನು ಸಲ್ಲಿಸ್ತಾ ನನಗೆ ಇಲ್ಲಿವರೆಗೆ ಮಾತನಾಡಲಿಕ್ಕೆ ಕೂಡ ಇದು ನಮ್ಮ ಸಿ ಜಿ ಬಿರಾದಾರ್ ಸರ್ ನಾವು ಕೂಡ ನಮ್ಮೆಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ತೇವೆ. ಹಾಗೂ ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಸಿ ಜಿ ಬಿರಾದಾರ್ ಸರ್ ತ್ಯಾಗ. ಅವ್ರು ಬಿಟ್ಟು ಕೊಟ್ಟಲ್ಲೇ ನಾನು ಇವತ್ತಾಗಿದ್ದು. ಆ್ಯಕ್ಚುಲಿ ಅವರು ಆಫೀಸಿನಲ್ಲಿ ಸೀನಿಯರ್ ನಮ್ಗಿಂತ ಅವ್ರು, ನಮ್ಗೆ ಪ್ರಮೋಷನ್ ನಂತರ ಆಗೈತೆ. ಅವ್ರಿಗೆ ಇದು ವಿಸ್ತರಣಾಧಿಕಾರಿಗಳು 2023 ಅವರು 20 ಪಡ್ಕೊಂಡಿದ್ದರು. ಆದರೂ ಕೂಡ ಒಂದು ಏನೋ ನನ್ನ ಹಿರಿತನ ನೋಡಿ ನಾವು ಒಂದು ದೊಡ್ಡವರು ಅಂತ ತಿಳ್ಕೊಂಡು ಏನೋ ಅವ್ರು ನಾವು ಕೂಡ 25 ಅವ್ರು ಹೇಳಿದ್ರಲ್ಲ 25 ವರ್ಷ ಕೂಡ ಇಬ್ಬರು ಕೂಡ ಸೇವೆ ಇದೇ ತಾಲೂಕಿನಲ್ಲಿ ಮಾಡಿದ್ದರಿಂದ ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಿಜವಾಗಿ ಅವರಿಗೆ ನಾನು ಧನ್ಯವಾದಗಳು ಹೇಳ್ಬೇಕು. ಯಾಕಂದರೆ ಇದು ಗೌಡರು ಕೂಡ ನನಗೆ ಭಾಳಷ್ಟು ನಾವು ಗೌಡರು ನಾವು ಎಲ್ಲ ನಮಗೆಲ್ಲ ಇವರೆಲ್ಲ ಕೂಡಿ ನಮಗೆಲ್ಲ ಮೊದಲಿದ್ದನೂ ಈ ತಾಲೂಕಿನಲ್ಲಿ ಇಬ್ಬರಿಗೆ ಒಂದು ಗೌರವ ಇದೆ, ಒಂದು ಸ್ಥಾನಮಾನ ಇದೆ. ಅದನ್ನೆಲ್ಲ ನಾವು ನಮಗೆ ಏನೋ ಯಾವುದು ತಪ್ಪದೆ ನಾವು ಯಾರಿಗೂ ನೋವಾಗದ್ರಿಂದ ಇಬ್ಬರು ಕೂಡ ಕೆಲಸವನ್ನು ಮಾಡ್ಕೊಂಡು ಹೋಗ್ಯವನ್ನು ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿವರೆಗೆ ತಾವೆಲ್ಲ. ಬ್ಯೂರೋ ರಿಪೋರ್ಟ್ ಕೃಷ್ಣ ರಾಥೋಡ್, ಭಾರತ ವೈಭವ ನ್ಯೂಸ್, ವಿಜಯಪುರ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.